ನಮಸ್ಕಾರ ಕರ್ನಾಟಕ ಡ್ರ್ಯಾಗನ್ ಸೀರೀಸ್ ಅಲ್ಲಿ ಇವತ್ತು ಡೇ 3 ಆಸ್ ಯೂಶುವಲ್ ಮಾರ್ನಿಂಗ್ ಎದ್ದು ಬ್ರಷ್ ಮಾಡಲಿಲ್ಲ ಅಂದ್ರೆ ಅದ್ರ ಬಾಯಿಂದ ಬರೋ ಸ್ಮೆಲ್ಗೆ ನಾನು ಕಿಕ್ಕತ್ ಬಿದ್ದೋತೀನಿ. ಆಮೇಲೆ ಸೇಮ್ ಅಣ್ಣನ್ ಫೋನ್ ಮಾಡಿದೆ, ಅಣ್ಣ ಫೋನ್ ತೆಗ್ದ. ಆಮೇಲೆ ಬರ್ತಾ ಇದೀನಿ ಅಂದ ಇನ್ನ ಬರ್ಲಿಲ್ಲ. ಯಾವಾಗ್ಲೂ ಇದೇ ಕಥೆ ಆಯ್ತು ಅಂತ ಹೇಳ್ಬಿಟ್ಟು ರೀಲ್ಸ್ ನೋಡ್ತಾ ಇದ್ದೆ. ನಮ್ಮ ಹುಡುಗರು ಕಳ್ಸಿದ್ದು. ನಮ್ಮ ಹುಡುಗರು ಯಾವತ್ತೂ ನಾನು ಡಿಸಪಾಯಿಂಟ್ ಮಾಡಲ್ಲ ಬೆಳಿಗ್ಗೆ. ಆಮೇಲೆ ರೀಲ್ಸ್ ನೋಡಿ ಸಾಕಾಗೋಯ್ತು. ಯಾಕೆ ನನ್ನ ಲೈಫ್ ಹಿಂಗಾಯ್ತು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಅವಾಗ ಅಣ್ಣ ಬಂದ. ಹಂಗೆ ಅಣ್ಣನ ಜೊತೆ ಜಿಮ್ ಹೋದೆ. ಸೊ ಇದೇ ನಾನು ಹೋಗಂತ ಜಿಮ್ ಮುಳ್ಳಿ ಫಿಟ್ನೆಸ್ ಅಂತ. ಜಿಮ್ ಒಳಗಡೆ ಹೋಗಿದ ತಕ್ಷಣ ಜಿಮ್ಮದ್ ಭೂತ ಬಂದ ಅಂಟ್ಕೊಂಡ್ಬಿಡುತ್ತೆ ನಂಗೆ. ಹಂಗೆ ಫ್ರೀ ವರ್ಕೌಟ್ ಪಟ ಅಂತ ಮಾಡಾಕ್ಬಿಟ್ಟು ಹಂಗೆ ವರ್ಕೌಟ್ ಹೊರಟೋದೆ. ಸೊ ಇವತ್ತು ವರ್ಕೌಟ್ ಬಂದ್ಬಿಟ್ಟು ಶೋಲ್ಡರ್ ಮತ್ತೆ ಆಪ್ಸ್. ಶೋಲ್ಡರ್ ಮಾತ್ರ ಇವತ್ತು ಹೆವಿ ಸೈಕ್ ವೈಟ್ಸ್ ಹಾಕೊಂಡು ವರ್ಕೌಟ್ ಮಾಡ್ತಾ ಒಂದು ಸ್ಟೆಪ್ ಹಾಕೊಂಡು ಹಂಗೆ ಅಣ್ಣನ್ ಟ್ರೈನ್ ಮಾಡ್ತಾ ವರ್ಕೌಟ್ ಮುಗಿತು. ಆಮೇಲೆ ಹಂಗೆ ಡಯಟ್ಗೆ ತರಕಾರಿಗಳೆಲ್ಲ ಹೋಗಿತ್ತು. ತರಕಾರಿಗಳೆಲ್ಲ ತಗೊಂಡು ಹಂಗೆ ಹೋಟ್ಲ್ಗೆ ಹೋಗ್ದಿರ ಮನೆಗೆ ಬಂದು ಬ್ಲಾಕ್ ಕಾಫಿ ಕುಡಿದು ಆಮೇಲೆ 3 ಮೊಟ್ಟೆ ಮತ್ತೆ ಒಂದು ಸ್ವಲ್ಪ ಮುದ್ದೆ ತಿನ್ಕೊಂಡೆ. ಅಷ್ಟೊತ್ತಾಗಲೇ ನಮ್ಮ ಕಮ್ಮಂಗಿಗೆ ಫೋನ್ ಮಾಡಿಬಿಟ್ಟು ನೀನ್ ಬೈಕ್ ಟಾಪ್ ಸ್ಪೀಡು ಮತ್ತೆ ರಿವ್ಯೂ ಮಾಡಬೇಕು ಯೂಟ್ಯೂಬ್ಗೆ ಅಂತ ಕಾಲ್ ಮಾಡಿದೆ. ಸೊ ಹಂಗೆ ಗಾಡಿ ಹತ್ಕೊಂಡು ಹಂಗೆ ಹೋದೆ. ಸೊ ಹೋಗಿದ ತಕ್ಷಣ ಅವನು ಅಲ್ಲಿಂದ ಟಿಪ್ ಟಾಪ್ ಆಗಿ ಬೈಕ್ ರಿವ್ಯೂ ಮಾಡಕ್ಕೆ ಅಂತ ರೆಡಿ ಆಗ್ಬಿಟ್ಟು ಬರ್ತಾ ಇದ್ದ. ಬರ್ತಾ ಇದ್ದಂಗೆ ಇನ್ನೊಂದು ಕಮ್ಮಂಗಿನ ಆ ಕಡೆಯಿಂದ ಬರ್ದು ಬೈಕ್ ರಿವ್ಯೂ ಮಾಡ್ಕೊಳ್ರು ಅಂದ್ರೆ ಅವ್ನ ರಿವ್ಯೂ ಮಾಡ್ಕೊಂತವ್ರೆ. ಮಗ ನೀನ್ ಹಂಗೆ ನಾನ್ ಹಿಂಗೆ ಅಂತ. ಸೊ ಆಮೇಲೆ ಟೈಮ್ ಆಯ್ತು ಅಂತ ಮನೆಗೆ ಬಂದು ರೆಡಿಯಾಗಿ ಆಮೇಲೆ ಕಂಪ್ನಿಗೆ ಹೋದೆ. ಸೊ ಕಂಪ್ನಿಗೆ ನಡ್ಕೊಂಡು ಹೋಗ್ಬೇಕಾಗಿರೋ ದಾರಿಯಲ್ಲಿ ಒಂದು ಲೋಡ್ ಗಾಡಿ ಟೈರ್ ಪಂಚರ್ ಆಗ್ಬಿಟ್ಟು ಡಿವೈಡರ್ ಗುದ್ಕೊಂಡಿತ್ತು. ಆಲ್ಮೋಸ್ಟ್ ವರ್ಕ್ ಎಲ್ಲ ಮುಗಿಯೋಷ್ಟೊತ್ತಿಗೆ 10-20 ಹೋಗಿತ್ತು. ನಮ್ಮಮ್ಮ ಡಯಟ್ ಫುಡ್ ಮಾಡಿ ಇಟ್ಟಿದ್ರು. ಹಂಗೆ ಡಯಟ್ ಫುಡ್ ತಿನ್ಕೊಂಡು ಓತ್ಲಾ ಹೊಡಿಯಕ್ಕೆ ಅಂತ ನಮ್ಮ ಕಮ್ಮಂಗಿಗಳ ಜೊತೆ ಹೋದೆ. ಅವ್ರು ಸ್ನಾಕ್ಸ್ ಬೇಕು ಅಂತ ಹೇಳಿದ್ರು. ಹಂಗೆ ಜಂಬು ಕುರ್ಕುರೆಗಳು ಹಳೆ ನೆನಪುಗಳು ತಗೊಂಡು ಆಮೇಲೆ ಅಲ್ಲೇ ಸ್ವಲ್ಪ ಓತ್ಲಾ ಹೊಡ್ಕೊಂಡು ಹಂಗೆ ಮುಂದೆ ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಬೇಟೆ ಆಡಕ್ ಬಂದಿದ್ರು. ಮೇ ಬಿ ಮೊಲ ಆಗಿರ್ಬೋದು, ಇಲ್ಲಾಂದ್ರೆ ಕಾಡಂದೆ ಆಗಿರ್ಬೋದು. ಆ ಗನ್ ಶಾಟ್ಸ್ಗೆ ಕೇಳಿ ಮಿಸ್ಫೈರ್ ಆಗಿ ನಮ್ ಬೀಳುತ್ತೆ ಅನ್ಸೋ ಸ್ವಲ್ಪ ದೂರ ಬಂದ್ಬಿಟ್ರಿ. ಆಮೇಲೆ ಬಂದು ಈ ಕಡೆ ಕುತ್ಕೊಂಡು ನಮ್ಮ ಮಚ್ಚನ ಮಾಡಿರೋ ವ್ಲಾಗ್ ನೋಡ್ಕೊಂಡು ಸರಿ ಮಚ್ಚ ನಡಿ ಮನೆಗೆ ಹೋಗೋಣ ನಾಳೆ ಸಿಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ರೆ ಟೈಮ್ ಬಂದ್ಬಿಟ್ಟು 12:10 ಆಗಿತ್ತು. ಸೊ ಹಂಗೆ ಬಂದು ಗಾಡಿ ನಿಲ್ಲಿಸಿ ಮನೆ ಹತ್ರ ಹಂಗೆ ದವಾಖಾನೆ. ಇದಿಷ್ಟು ಇವತ್ತಿನ ನನ್ನ ಆತ್ಮಕಥೆ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಜೈ ಅಂದ್ರೆ